ಆಂಬ್ಯುಲೆನ್ಸ್? ಅಯ್ಯೋ, ಅದು ಆಂಬ್ಯುಲೆನ್ಸ್ ಅಲ್ಲ, ಆಂಬ್ಯುಲೆನ್ಸ್. ಆಂಬ್ಯುಲೆನ್ಸ್. ಒಂದ್ ವೇಳೆ ನೀವು ಕೂಡ ವಿಲ್ಲಿ ಹಾಗೆ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡೋದನ್ನ ಕಲಿಬೇಕು ಅಂತಿದ್ರೆ ಕೂಡಲೇ ಡೌನ್ಲೋಡ್ ಮಾಡಿ ಕೂಕು ಟಿವಿ ಕಿಡ್ಸ್ ಆಪ್. ಎವ್ರಿ ಡೇ ಕುಚ್ ನಯಾ ಸೀಖೋ. ಕೂಕು ಟಿವಿ. ನೀಲ್ ಮತ್ತೆ ನಾಯರ ತುಂಬಾ ಎಕ್ಸೈಟೆಡ್ ಆಗಿದ್ರು. ಯಾಕೆ ಅಂದ್ರೆ ಅವ್ರು ಇವತ್ ಕಲಿಯಕ್ ಹೊರಟಿದ್ದು ತುಂಬಾ ಖುಷಿಯಾಗಿರೋ ಮತ್ತೆ ಇಂಪಾರ್ಟೆಂಟ್ ವಿಷಯನ. ಹಾಗಾದ್ರೆ ಮಕ್ಕಳೇ, ಇವತ್ತು ನೀವು ತುಂಬಾ ಮುಖ್ಯವಾಗಿದ್ದನ್ನ ಕಲಿಯೋದಕ್ಕೆ ರೆಡಿ ಇದ್ದೀರಾ? ಹೌದಪ್ಪ. ಮಕ್ಕಳೇ, ನಾವು ಯಾವಾಗ್ಲೂ ರಸ್ತೆಯಲ್ಲಿ ನಡೆಯುವಾಗ ಕೆಲವು ಮುಖ್ಯವಾದ ವಿಷಯಗಳ ಬಗ್ಗೆ ನೆನಪಿರಲಿ. ಇದು ಫುಟ್ಪಾತ್. ನಾವು ಯಾವಾಗ್ಲೂ ಸೇಫ್ ಆಗಿ ಫುಟ್ಪಾತ್ ಮೇಲೆನೆ ನಡಿಬೇಕು. ರಸ್ತೆಯಲ್ಲಿ ಟರ್ನ್ ತಗೊಳ್ಳುವಾಗ ನೀವು ಕೇರ್ಫುಲ್ ಆಗಿರ್ಬೇಕು. ನಿಧಾನವಾಗಿದ್ದು ಬೇರೆ ವ್ಯಕ್ತಿಗಳನ್ನ ನೋಡ್ಬೇಕು. ನೀವು ಅವರಿಗೆ ಗುದ್ದಬಹುದು. ಒಂದ್ ವೇಳೆ ಟ್ರಾಫಿಕ್ ಸಿಗ್ನಲ್ ಇರ್ಲಿಲ್ಲ ಅಂದ್ರೆ ನಿಮಗ್ ಗೊತ್ತಿರ್ಬೇಕು ಗೋಲ್ಡನ್ ರೂಲ್. ನಿಮ್ಮ ಬಲಕ್ ನೋಡಿ, ಎಡಕ್ ನೋಡಿ, ಹಾಗೂ ಮತ್ತೆ ಬಲಕ್ ನೋಡಿ. ಯಾವುದೇ ವಾಹನ ಇರ್ಲಿಲ್ಲ ಅಂದ್ರೆ ರೋಡ್ ಕ್ರಾಸ್ ಮಾಡಿ. ಹಾಗೂ ನೀವು ರಸ್ತೆಯಲ್ಲಿ ಓಡಬಾರದು. ಇವಾಗ ನಾವು ಈ ರೋಡ್ ಅನ್ನು ಕ್ರಾಸ್ ಮಾಡಬೇಕು. ದೊಡ್ಡ ರಸ್ತೆ ಇದ್ದಾಗ ಟ್ರಾಫಿಕ್ ಸಿಗ್ನಲ್ ಬಿದ್ದಾಗ ಮಾತ್ರ ನೀವು ರಸ್ತೆನ ಕ್ರಾಸ್ ಮಾಡಬೇಕು. ಹಾಗೂ ಜೀಬ್ರಾ ಕ್ರಾಸಿಂಗ್ ನ ನೋಡಿ, ಅದುವೇ ಸೇಫ್ ಆಗಿ ಕ್ರಾಸ್ ಮಾಡುವ ದಾರಿ. ಟ್ರಾಫಿಕ್ ಸಿಗ್ನಲ್ ಇವಾಗ ಗ್ರೀನ್ ಬಣ್ಣದಲ್ಲಿದೆ. ಇದರ ಅರ್ಥ ವಾಹನಗಳು ಚಲಿಸುತ್ತಿವೆ. ಟ್ರಾಫಿಕ್ ಸಿಗ್ನಲ್ ಗ್ರೀನ್ ಬಣ್ಣದಲ್ಲಿದ್ದಾಗ ರಸ್ತೆಯನ್ನ ಕ್ರಾಸ್ ಮಾಡಬಾರದು. ಟ್ರಾಫಿಕ್ ಸಿಗ್ನಲ್ ಇವಾಗ ಯೆಲ್ಲೋ ಬಣ್ಣದಲ್ಲಿದೆ. ಇದರ ಅರ್ಥ ವಾಹನಗಳು ನಿಧಾನವಾಗಿ ಹೋಗ್ಬೇಕು. ಇವಾಗ ಟ್ರಾಫಿಕ್ ಸಿಗ್ನಲ್ ರೆಡ್ ಅಲ್ಲಿದೆ. ಇದರ ಅರ್ಥ ವಾಹನಗಳು ನಿಲ್ಲಿಸಬೇಕು. ಈ ಸಮಯದಲ್ಲಿ ನೀವು ರಸ್ತೆಯನ್ನ ಕ್ರಾಸ್ ಮಾಡಬಹುದು. ನೆನ್ಪಿರ್ಲಿ, ನೀವು ಜೀಬ್ರಾ ಕ್ರಾಸ್ ಅಲ್ಲಿ ಮಾತ್ರ ನಡಿಬೇಕು. ಸೊ ಮಕ್ಕಳೇ, ನನಗನ್ಸುತ್ತೆ ನೀವಿವತ್ತು ಇಂಪಾರ್ಟೆಂಟ್ ಆಗಿರುವ ವಿಷಯದ ಬಗ್ಗೆ ತಿಳ್ಕೊಂಡ್ರಿ. ಹೌದಾ ಅಪ್ಪ? ಮಕ್ಕಳೇ, ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ರಸ್ತೆ ದೊಡ್ಡದಿರ್ಲಿ ಅಥವಾ ಚಿಕ್ಕದಾಗಿರ್ಲಿ, ನೀವು ಒಬ್ಬಂಟಿಯಾಗಿ ಹೋಗ್ಬಾರ್ದು. ನೀವದಕ್ಕೆ ಇನ್ನು ಚಿಕ್ಕವರು. ಯಾವಾಗ್ಲೂ ನೀವು ಹಿರಿಯವರನ್ನ ನಿಮ್ ಜೊತೆಗೆ ಕರ್ಕೊಂಡೋಗ್ಬೇಕು. ಹೌದು ಅಪ್ಪ. ಇವಾಗ ನೀವು ಎಷ್ಟೊಂದು ನೆನ್ಪಿಟ್ಕೊಂಡಿದ್ದೀರಾ ಅಂತ ಗೊತ್ತಾಗ್ಬೇಕು. ಯಾಕಂದ್ರೆ ಇವಾಗ ನಾವು ವಾಪಸ್ ಮನೆಗೆ ಹೋಗ್ಬೇಕು.